ನನ್ನ ಮನೆ ಮಾತು ಬ್ಯಾರಿ, ನನ್ನ ಮಾತೃಭಾಷೆ ಬ್ಯಾರಿ, ಆದರೆ ಆತ್ಮದ ಭಾಷೆ ಕನ್ನಡ. ನಾನು ಮದ್ರಸಾದಲ್ಲಿ ಕಲಿತವನು. ನನ್ನ ಅತ್ಯುತ್ತಮ ಕನ್ನಡ ಶಿಕ್ಷಣ ಕೂಡ ಮದ್ರಸಾದಲ್ಲಿ ಆಗಿದೆ. ನನಗೆ ಕನ್ನಡ ಚೆನ್ನಾಗಿ ಗೊತ್ತಿರೋ ಮದ್ರಸಾ ಟೀಚರ್ ಇದ್ದರು ನಮ್ಮೂರಲ್ಲಿ. ಅವರು ಭಾಳ ಚೆನ್ನಾಗಿ ಮೌಲ್ಯಗಳನ್ನೆಲ್ಲ ಹೇಳ್ಕೊಡ್ತಾರೆ. ಅನ್ಏಡೆಡ್ ಸ್ಕೂಲ್ಗಳು, ಅನುದಾನ ರಹಿತ ಶಾಲೆಗಳು, ಈ ಶಾಲೆಗಳ ಮೂಲಕ ಯಾವ ಥರ ಕನ್ನಡವನ್ನು ಕೊಲ್ಲುವ ಕೆಲಸ ನಡೀತಾ ಇದೆ, ಕನ್ನಡ ವಾತಾವರಣವನ್ನು ಇಲ್ಲವಾಗಿಸುವ ಕೆಲಸ ನಡೀತಾ ಇದೆ ಅನ್ನುವಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು 40 ವರ್ಷಗಳ ಹಿಂದೆ ಪತ್ರಕರ್ತನಾಗಿ ಬೆಂಗಳೂರಿಗೆ ಬಂದಾಗ ನಾರಾಯಣ್ ಗೌಡರನ್ನು ಒಬ್ಬ ಸ್ಟ್ರೀಟ್ ಫೈಟರ್ ಅಂತ ಕಾಣ್ತಾ ಇದ್ದೆ. ಆದರೆ ಇವತ್ತು ನಾರಾಯಣ್ ಗೌಡರು ಕನ್ನಡದ ಒಬ್ಬ ಮುತ್ಸದ್ದಿ ಥರ ನನಗೆ ಕಾಣಿಸ್ತಾ ಇದ್ದಾರೆ. ಅವರನ್ನು ಹೊಗಳಲಿಕ್ಕೆ ಹೇಳ್ತಾ ಇಲ್ಲ, ಇದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ನಡೆದಿರುವಂತಹ ಒಂದು ಸಂವಾದ ಮತ್ತು ಚರ್ಚೆ, ಮಾತುಕತೆ ಇದೆಯಲ್ಲ, ಇದು ಒನ್ ಆಫ್ ದಿ ಫೈನೆಸ್ಟ್ ಕನ್ನಡ ಸೆಷನ್, ಅಂದರೆ ಒಂದು ಅತ್ಯುತ್ತಮವಾದಂತಹ ಒಂದು ಕನ್ನಡ ಅಧಿವೇಶನವನ್ನು ನಾನು ಇವತ್ತು ಪಾರ್ಟಿಸಿಪೇಟ್ ಮಾಡಿದೆ. ಬೆಳಿಗ್ಗೆ ನಾರಾಯಣ್ ಸರ್ ಮಾತಾಡುವಾಗ ಬಹಳ ಅದ್ಭುತವಾದಂಥ ಕ್ಲಾಸ್ ಅದು. ನಾವು ಕನ್ನಡ ಪ್ರಿಯರಿಗೆ ಒಂದು ಅತ್ಯುತ್ತಮವಾದಂಥ ವಿಶ್ವವಿದ್ಯಾನಿಲಯದ ತರಗತಿ ಥರ ಇತ್ತು ಅದು. ತುಂಬ ಸೂಕ್ಷ್ಮವಾಗಿ ಅವರು ಕೆಲವು ವಿಷಯಗಳನ್ನು ಹೇಳಿದರು. ಪ್ರತ್ಯಕ್ಷವಾಗಿ ಹೇಳಿಲ್ಲ ಅವರು, ಪರೋಕ್ಷವಾಗಿ ಹೇಳಿದರು ಅವರು. ಅವ್ರು ಹೇಳಿರೋದ್ರಲ್ಲಿ ಒಂದು ಪಾಯಿಂಟ್ ನನಗೆ ಬಹಳ ಗಮನ ಸೆಳೆದದ್ದೇನು ಅಂತ ಹೇಳಿದರೆ, ಅನ್ಏಡೆಡ್ ಸ್ಕೂಲ್ಗಳು, ಅನುದಾನ ರಹಿತ ಶಾಲೆಗಳು, ಈ ಶಾಲೆಗಳ ಮೂಲಕ ಯಾವ ಥರ ಕನ್ನಡವನ್ನು ಕೊಲ್ಲುವ ಕೆಲಸ ನಡೀತಾ ಇದೆ, ಕನ್ನಡ ವಾತಾವರಣವನ್ನು ಇಲ್ಲವಾಗಿಸುವ ಕೆಲಸ ನಡೀತಾ ಇದೆ ಅನ್ನುವಂಥದ್ದು. ಏನು ಮಾಡಬೇಕು ಅದಕ್ಕೆ? ಈಗ ನಾವೆಲ್ಲ ಸಮಸ್ಯೆ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನನ್ನ ಮುಂದೆ ಏನು ಮಾಡಬೇಕು, ಪರಿಹಾರ ಏನು ಮಾಡ್ಬೋದು ಅದಕ್ಕೆ ಅನ್ನುವಂಥದ್ದು, ಅದ್ರ ಬಗ್ಗೆ ಮಾತಾಡೋದು ಒಳ್ಳೆಯದು. ಅನುದಾನ ರಹಿತ ಶಾಲೆಗಳಿಗೆ ಸರ್ಕಾರ ಅನುದಾನ ಕೊಡಬೇಕಾ? ಕೊಟ್ಟು ಅದನ್ನು ಅನುದಾನ ಸಹಿತ ಶಾಲೆ ಅಂತ ಮಾಡಿ ಅಲ್ಲಿ ಸರ್ಕಾರದ ನಿಯಂತ್ರಣ ಅದರ ಮೇಲೆ ಬಿಗಿಗೊಳಿಸಬೇಕಾ? ಇದು ಒಂದು ಉತ್ತರ ಬರುತ್ತೆ ನಮಗೆ. ನಾನು ಸುಮ್ಮನೆ ಒಂದು ಅಂಕಿಅಂಶಗಳನ್ನು ಗಮನಿಸಿದೆ. ಕರ್ನಾಟಕದಲ್ಲಿ 6,905 ಅನುದಾನಿತ ಶಾಲೆಗಳಿದೆ. 19,105 ಅನುದಾನ ರಹಿತ ಶಾಲೆಗಳಿದೆ. ಅಂದರೆ ಅನುದಾನ ಇರೋ ಶಾಲೆಗಳಿಗಿಂತ 3 ಪಟ್ಟು ಹೆಚ್ಚು ಅನುದಾನ ರಹಿತ ಶಾಲೆಗಳಿದೆ. ಸರ್ಕಾರ ಇದಕ್ಕೆ ಅನುದಾನ ಕೊಡ್ತದೆ ಅಂತ ಹೇಳಿದರೆ ಮತ್ತೆ ಫಂಡ್ ಎಲ್ಲಿದೆ, ಹಣ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗಾಗಲೇ ಸರ್ಕಾರ ಬಜೆಟ್ನಲ್ಲಿ 6ರಿಂದ 6.5% ಏನೋ ದುಡ್ಡು ಕೊಡ್ತಾ ಇದೆ ಶಿಕ್ಷಣಕ್ಕೆ. ಹಾಗಾಗಿ ನಾವು ಮೂಲ ಸಮಸ್ಯೆಗೆ ಕೈ ಹಾಕಬೇಕು ಅಂತ ಹೇಳಿ, ಆದರೆ ನಾವು ಸರ್ಕಾರಕ್ಕೆ ತಮ್ಮ ಪ್ರತಿ ವರ್ಷದ ಬಜೆಟ್ನಲ್ಲಿ 25% ಹಣವನ್ನು ಶಿಕ್ಷಣಕ್ಕೆ ಮೀಸಲಾಗಿಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಬೇಕು. ಈ ನೀತಿನಲ್ಲಿ, ನಮ್ಮ ಯೋಜನೆಯಲ್ಲಿ ಇದನ್ನು ಬಹಳ ಮುಖ್ಯವಾದಂಥ ವಿಷಯವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ನಾವು ಇಲ್ದಿದ್ರೆ ಆಗೋದಿಲ್ಲ. ಇಲ್ಲಿ 2 ಥರ ಇದೆ ನಾರಾಯಣಗೌಡ್ರೆ. ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಹೋರಾಟಗಳನ್ನು ಪತ್ರಕರ್ತರಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. 2 ಥರ ಇದೆ. ಒಂದು, ವ್ಯವಸ್ಥೆಯ ಹೊರಗೆ ನಿಂತ್ಕೊಂಡು ಹೋರಾಟ ಮಾಡೋದು. ನಾನು ಹೇಳಿದ್ನಲ್ಲ, ನೀವು ಭಾಳ ಅತ್ಯುತ್ತಮವಾದಂಥ ಸ್ಟ್ರೀಟ್ ಫೈಟರ್ಸ್ ಇದ್ದಾರೆ ನಿಮ್ಮಲ್ಲಿ. ಹೊರಗಡೆಯಿಂದ ನೀವು ಮಾಡ್ತಾ ಇದ್ದೀರಿ. ಒಳಗಡೆಯಿಂದ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾದಂತಹ ಕಾಲಘಟ್ಟ ಇದು ಅಂತೇಳಿ ನನಗೆ ಅನಿಸ್ತಾ ಇದೆ. ನೀವು ಹೇಗೆ ಒಳಗಡೆ ಹೋಗಬೇಕು? ಇವರು ಹೇಳಿದರು, ದ್ವಾರಕನಾಥ್ ಹೋದ್ರು, ಅವರು ಹೇಳಿದರು, ಅವರು ಅದನ್ನು ಸೂಕ್ಷ್ಮವಾಗಿ ಹೇಳಿದರು. ಅದನ್ನು ಪೊಲಿಟಿಕಲ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು, ಇಟ್ಸ್ ಎ ಪೊಲಿಟಿಕಲ್ ಇಶ್ಯೂ ಅನ್ನುವಂಥ ಮಾತನ್ನು ಹೇಳಿದರು. ನೀವು ಒಳಗಡೆ, ವ್ಯವಸ್ಥೆಯ ಒಳಗಡೆ ಹೋಗೋದು ಹೇಗೆ? ಸ್ಟ್ರೀಟ್ ಫೈಟರ್ಗಳು ಸಂಸದೀಯ ವ್ಯವಸ್ಥೆಯ ಒಳಗಡೆ ಹೋದಾಗ, ಅಸೆಂಬ್ಲಿ ಒಳಗಡೆ ಹೋದಾಗ, ಕಾರ್ಪೊರೇಷನ್ ಒಳಗಡೆ ಹೋದಾಗ, ನಗರಸಭಾ ಸಂಸ್ಥೆಗಳ ಒಳಗೆ ಹೋದಾಗ ಗುಣಾತ್ಮಕವಾದಂಥ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇದ್ರ ಬಗ್ಗೆಯೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇವತ್ತು ಇದೆ. ನೀವಿರ್ಬೋದು ಅಥವಾ ಇನ್ಯಾವುದೇ ಕನ್ನಡ ಪರ ಸಂಘಟನೆಗಳಿರ್ಬೋದು, ಕನ್ನಡ ಮನಸ್ಸುಗಳು ಇವತ್ತು ಇದನ್ನು ಒಂದು ರಾಜಕೀಯ ಪ್ರಶ್ನೆಯಾಗಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ. ಭಾಳ ಪ್ರಜ್ಞಾಪೂರ್ವಕವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ನಾನು 4ನೇ ಕ್ಲಾಸ್ವರೆಗೆ ಉರ್ದು ಮಾಧ್ಯಮ ನಂದು. 5, 6 ಕನ್ನಡ ಶಾಲೆ, ಸರ್ಕಾರಿ ಶಾಲೆ 5, 6, 7, 8, 9, 10 ಕ್ರಿಶ್ಚಿಯನ್ ಇಂಗ್ಲೀಷ್ ಮೀಡಿಯಂ 8, 9. ಆಮೇಲೆ ಮತ್ತೆ ಸರ್ಕಾರಿ ಹೈಸ್ಕೂಲ್, ಸರ್ಕಾರಿ ಜೂನಿಯರ್ ಕಾಲೇಜ್, ಅಂದರೆ 3 ವ್ಯವಸ್ಥೆಯಲ್ಲಿ ನಾನು ಬೆಳೆದು ಬಂದಿದ್ದೀನಿ. ನನಗೆ ಈ ಮಾಧ್ಯಮಗಳಿಗೆ ಸಂಬಂಧಿಸಿ ನಾನು ಮದ್ರಸಾದಲ್ಲಿ ಕಲಿತವನು. ನನ್ನ ಅತ್ಯುತ್ತಮ ಕನ್ನಡ ಶಿಕ್ಷಣ ಕೂಡ ಮದ್ರಸಾದಲ್ಲಿ ಆಗಿದೆ. ನನಗೆ ಕನ್ನಡ ಚೆನ್ನಾಗಿ ಗೊತ್ತಿರೋ ಮದ್ರಸಾ ಟೀಚರ್ ಇದ್ದರು ಒಬ್ಬರು ನಮ್ಮೂರಲ್ಲಿ. ಅವರು ಭಾಳ ಚೆನ್ನಾಗಿ ಮೌಲ್ಯಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದರು. PUC ನಲ್ಲಿ ನಾನು ಕನ್ನಡ ತಗೊಳ್ಳಿಲ್ಲ, ಹಿಂದಿ ತಗೊಂಡೆ ನಾನು. ಯಾಕಂತ ಹೇಳಿದ್ರೆ, ಒಬ್ಬರು ಸುಬ್ರಾವ್ ಅಂತ ಒಬ್ಬರು ಮೇಷ್ಟಿದ್ರು, 3 ಭಾಷೆಯಲ್ಲಿ ಪಾಠ ಮಾಡ್ತಾ ಇದ್ರು ಅವರು. ಆವಾಗ ತ್ರಿಭಾಷಾ, ಈಗ ನೀವೇನು 3 ಭಾಷೆಯ ವಿಷಯವನ್ನು ಹೇಳಿದ್ರಲ್ಲ, ನಾನು ಬರ್ತೀನಿ ಅದಕ್ಕೆ. ನಾನು ಮೈನಾರಿಟಿ ಲ್ಯಾಂಗ್ವೇಜ್ ಬಗ್ಗೆ ಬಂತು ಬಹಳ ಮುಖ್ಯವಾದ ವಿಷಯವನ್ನು ನಾನು ಹೇಳಬೇಕಾಗಿದೆ ಅಲ್ಲಿ. ಆಮೇಲೆ ಡಿಗ್ರಿಗೆ ಬಂದಾಗ ನಾನು ಕಾಮರ್ಸ್ ತಗೊಂಡಿರೋದು. ನನಗೆ ಅಲ್ಲಿ ಎಕನಾಮಿಕ್ಸು, ಕಾಮರ್ಸು ಮತ್ತು ಹಿಸ್ಟ್ರಿ, ಇತಿಹಾಸ, ಆರ್ಥಿಕತೆ, ಭಾರತದ ಆರ್ಥಿಕತೆ ಮತ್ತು ಇದನ್ನು ವಾಣಿಜ್ಯ ಶಾಸ್ತ್ರವನ್ನು ನಾನು ಶೇಖ್ ಅಲಿ ಅಂತ ಒಬ್ಬರು ವೈಸ್ ಚಾನ್ಸಲರ್ ಇದ್ದರು ನಮಗೆ ಮಂಗಳೂರು ಯೂನಿವರ್ಸಿಟಿನಲ್ಲಿ. ಮೊದಲ ಬಾರಿಗೆ ಅವರು, ನೀವು ಇಂಗ್ಲೀಷ್ನಲ್ಲಿ ಪಾಠ ಎಲ್ಲೆಲ್ಲ ಮಾಡ್ತಾರೆ ಕಾಲೇಜಿನಲ್ಲಿ, ನೀವು ಕನ್ನಡದಲ್ಲಿ ನೀವು ಉತ್ತರ ಬರೀಬೋದು ಅನ್ನುವಂಥ ಒಂದು ಅವಕಾಶವನ್ನು ಕೊಟ್ಟರು ಅವರು. ನಾನು ಈ 3 ವಿಷಯಗಳನ್ನು ಕನ್ನಡದಲ್ಲಿ ಉತ್ತರ ಬರೆದೆ ಯೂನಿವರ್ಸಿಟಿನಲ್ಲಿ. ಅವಾಗ 3 ವರ್ಷ ಪಬ್ಲಿಕ್ ಎಕ್ಸಾಮ್ ಇರ್ತದೆ. ಅವಾಗ ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ನನಗೆ ಕನ್ನಡದಲ್ಲಿ, ಅರ್ಥಶಾಸ್ತ್ರದಲ್ಲಿ.
ಹಂಪನ ಸರ್ ಅರ್ಥಶಾಸ್ತ್ರದಲ್ಲಿ ಒಂದು ಶಬ್ದ ಹುಡುಕಿ ಅದರ ಅರ್ಥ ಹುಡುಕೋದಕ್ಕೆ ಕನ್ನಡದಲ್ಲಿ ಬರೆಯೋದಕ್ಕೆ 1 ವಾರ ಕಷ್ಟಪಟ್ಟಿದ್ದೀನಿ. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಅಂದರೆ ಅದಕ್ಕೆ ಕನ್ನಡದಲ್ಲಿ ಏನು ಬರೀಬೇಕು ಅಂತ ಹೇಳ್ಬಿಟ್ಟು, ಒಂದು ಸೇಬು ತಿಂದರೆ ಭಾಳ ರುಚಿಯಾಗಿರುತ್ತೆ, ಅದರ ಬೆನ್ನಲ್ಲೇ ಇನ್ನೊಂದು ಸೇಬು ತಿಂದರೆ ರುಚಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಮತ್ತೆ 3ನೇ ಸೇಬು ತಿಂದರೆ ಮತ್ತೆ ರುಚಿ ಕಡಿಮೆ ಆಗುತ್ತೆ. ಇದು ನಮ್ಗೆ ಹೇಳ್ಕೊಟ್ರು, ನಮಗೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಇಂಗ್ಲೀಷ್ನಲ್ಲಿ ಹೇಳ್ಕೊಟ್ರು, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಕನ್ನಡದಲ್ಲಿ ಏನು ಬರೀಬೇಕು, ಇಳಿಮುಖವಾಗುತ್ತಿರುವ ತುಷ್ಟಿಗುಣ ಅಂತ ಹೇಳ್ಬಿಟ್ಟು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಈಗ ನಮ್ಮಲ್ಲಿ ಈಗ ಮೈನಾರಿಟಿ ಲ್ಯಾಂಗ್ವೇಜ್ನ ಪ್ರಶ್ನೆ ಬಂತು. ಈಗ ನಾವು ನೋಡಿ, ನನಗೆ ಮಲ್ಲಿಕಾರ್ಜುನ ಅವರು ಚೆನ್ನಾಗಿ ಮಾತಾಡಿದರು, ಯಾಕಂದರೆ ಧೈರ್ಯ ಬೇಕು ಒಂದು ಸಮುದ್ರದ ವಿರುದ್ಧ ಈಜೋದಕ್ಕೆ. ಆದರೆ ಇಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು, ತುಂಬ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರ ಭಾಷಣದಲ್ಲಿ ಅವರು. ಈಗ ಉದಾಹರಣೆಗೆ 3ನೇ ಭಾಷೆ, ಈಗ ತುಳು 3ನೇ ಭಾಷೆಯಾಗಿ ಸರ್ಕಾರ ಕಲಿಸ್ತಾ ಇದೆ ನಮ್ಮ ಶಾಲೆಗಳಲ್ಲಿ. ಪುರುಷೋತ್ತಮ ಬಿಲಿಮಲೆ ಅವರಿಗೆ ಚೆನ್ನಾಗಿ ಗೊತ್ತು. ಕಳೆದ 9-10 ವರ್ಷಗಳಿಂದ ತುಳುವನ್ನು 3ನೇ ಭಾಷೆಯಾಗಿ ಕಲಿತಾ ಇದ್ದೀವಿ ನಾವು, 3ನೇ ಭಾಷೆ. ಈಗ ನೀವು 2 ಭಾಷೆ ಸಾಕು ಅಂತ ಹೇಳಿದರೆ ಉಳಿದ ಭಾಷೆಗಳ ಕತೆ ಏನು, ಉರ್ದು ಇರ್ಬೋದು ಅಥವಾ ತುಳು ಇರ್ಬೋದು, ಬ್ಯಾರಿ ಇರ್ಬೋದು, ಕೊಂಕಣಿ ಇರ್ಬೋದು, ಇದರದ್ದೆಲ್ಲ ಕತೆ ಏನು ಅಂತ ಹೇಳ್ಬೋದು. ಇಲ್ಲಿ ಗೊಂದಲ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಈ ಎಲ್ಲ ಭಾಷೆಗಳನ್ನು, ಇದರ ಬೆಳವಣಿಗೆಗೆ ಬೇಕಾದಂಥ ವ್ಯವಸ್ಥೆ ಸರ್ಕಾರದಲ್ಲಿದೆ. ಎಲ್ಲ ಭಾಷೆಗಳಿಗೆ ಅಕಾಡೆಮಿ ಕೊಟ್ಟಿದೆ, ಅನುದಾನ ಕೊಡ್ತಾ ಇದೆ. ತುಳುವಿನಲ್ಲಿ ಅತ್ಯುತ್ತಮವಾದಂಥ ಸಂಶೋಧನಾ ಗ್ರಂಥಗಳು ಬಂದಿದೆ. ತುಳು 3ನೇ ಭಾಷೆಯಾಗಿ ಕಲಿಯುವುದಕ್ಕಿಂತ ಮುಂಚೆಯೇ ದಕ್ಷಿಣ ಕನ್ನಡದಲ್ಲಿ, ಕರಾವಳಿನಲ್ಲಿ ತುಳು ಅತ್ಯಂತ ಪ್ರಬಲವಾದಂಥ ಭಾಷೆ. ಇಡೀ ಮಾರ್ಕೆಟನ್ನು ನಿಯಂತ್ರಿಸ್ತಾ ಇರುವಂಥ ಭಾಷೆ ತುಳು. ಹಾಗಾಗಿ ಪ್ರಾದೇಶಿಕ ಭಾಷೆಗಳಿಗೆ, ಅಂದರೆ ನಮ್ಮ ಒಳಗಿನ ಭಾಷೆಗಳಿಗೆ, ನಮ್ಮ ಸೋದರ ಭಾಷೆಗಳು ಅಂತ ಹೇಳಿ ನೀವು ಇಲ್ಲಿ ಪ್ರಸ್ತಾಪ ಮಾಡಿದಿರಲ್ಲ, ಅದಕ್ಕೆ ಏನೂ ತೊಂದರೆ ಆಗೋದಿಲ್ಲ. 2 ಭಾಷೆಯ ನೀತಿ ಇದೆಯಲ್ಲ, ಈಗ ತಕ್ಷಣಕ್ಕೆ ಆಗಬೇಕಾದಂಥ ಭಾಳ ಮುಖ್ಯವಾದಂಥ ಕೆಲಸ ಅಂತೇಳಿ ನನಗೆ ಅನಿಸ್ತಾ ಇದೆ. ನನಗೆ ನಿಜ 60 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ಉರ್ದು ಮಾತಾಡ್ತಾ ಇದ್ದಾರೆ. ಈ ಉರ್ದು ಭಾಷೆಯನ್ನು ನಾವು ಬಿಟ್ಟು ನಾವು ಕನ್ನಡಿಗರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲವೂ ನಿಜ. ಆದರೆ ನಾವು ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಸರ್ಕಾರ ಇವತ್ತು. ಈಗ ಉರ್ದು ಅಕಾಡೆಮಿ ಇದೆ, ಉರ್ದು ಅಕಾಡೆಮಿ, ಎಲ್ಲ ಅಕಾಡೆಮಿಗಳು ಕನ್ನಡ ಸಂಸ್ಕೃತಿ ಇಲಾಖೆಯ ಕೆಳಗೆ ಬರ್ತಾ ಇದೆ. ಉರ್ದು ಅಕಾಡೆಮಿ ಮಾತ್ರ ಮೈನಾರಿಟಿ ಇಲಾಖೆ ಕೆಳಗಡೆ ಇದೆ, ಅಲ್ಪಸಂಖ್ಯಾತ ಇಲಾಖೆ ಕೆಳಗಡೆ ಇದೆ. ಯಾಕೆ ಅಂದರೆ ಸರ್ಕಾರನೇ ಪ್ರತ್ಯೇಕತೆಯನ್ನು ನೀತಿಯನ್ನು ಪಾಲಿಸ್ತಾ ಇದೆ. ಅದು ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯ ಕೆಳಗಡೆ ಬರಬೇಕಲ್ವ. ನಾವು ಇದನ್ನು ಹೇಳಿದಾಗ ರಾಜಕಾರಣಿಗಳ ಹಸ್ತಕ್ಷೇಪ ಮಾಡಿ ಅವಾಗ ದಾರಿ ತಪ್ಪಿಸಿದ್ರು ಸರ್ಕಾರವನ್ನು. ಯಾಕೆ ಅಂತ ಹೇಳಿದ್ರೆ, ನಾನು ಕೇಳಿದೆ ನಮ್ಮ ಮುಸ್ಲಿಂ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ ಮಾತಾಡಿದಾಗ ಕೇಳಿದೆ, ನೀವು ಯಾಕೆ ಇದನ್ನು ವಿರೋಧಿಸ್ತಾ ಇದ್ದೀರಿ ಅಂತ ಕೇಳಿದರೆ, ಅವ್ರು ಹೇಳಿದರು, ಇಲ್ಲ ಬೇರೆ ಬೇರೆ ಅಕಾಡೆಮಿಗಳಿಗೆ 60 ಲಕ್ಷ 50 ಲಕ್ಷ ಅನುದಾನ ಸಿಗ್ತಾ ಇದೆ, ನಾವು ಮೈನಾರಿಟಿ ಇಲಾಖೆ ಕೆಳಗಡೆ ತಂದರೆ ಇದಕ್ಕೆ 1 ಕೋಟಿವರೆಗೆ ಅನುದಾನ ತಗೊಳ್ಳಿಕ್ಕಾಗುತ್ತೆ, ನಾವು ಈ ದುಡ್ಡನ್ನು ಡಿವೇಟ್ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ, ಆ ಹಣಕ್ಕೋಸ್ಕರ ಅದು. ಆದರೆ ಅದರಿಂದ ಏನು ಪ್ರಯೋಜನ ಆಗಿದೆ? ಕಳೆದ 10 ವರ್ಷಗಳ ಉರ್ದು ಅಕಾಡೆಮಿಯ ಸಾಧನೆಯನ್ನು ನಾವು ಗಮನಿಸಿದರೆ, ಕನ್ನಡದ ಸಂಸ್ಕೃತಿಯ ಜೊತೆಗೆ ಒಂದುಗೂಡುವಂತಹ, ಮಿಳಿತವಾಗುವಂತಹ ಅಥವಾ ಆ ಸಂವಾದವನ್ನು ಬೆಳೆಸುವಂಥ ಯಾವ ಕಾರ್ಯಕ್ರಮಗಳು ನಡೆಯಲಿಲ್ಲ. ಸೊ ನಾವು ಕೂಡ ಯೋಚನೆ ಮಾಡಬೇಕು. ನಾವು ಮೈನಾರಿಟಿ ಲ್ಯಾಂಗ್ವೇಜ್ ಅಂದ ತಕ್ಷಣ ಅದಕ್ಕೊಂದು ರಿಸರ್ವೇಷನ್ ಬೇಕಾದಂಥ ರೀತಿಯಲ್ಲಿ ಅಲ್ಲ, ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ನಾವು ಇಲ್ಲಿ ಇದು ಬರೋದಿಲ್ಲ, 3ನೇ ಭಾಷೆಯ ಪ್ರಶ್ನೆ ಬರೋದಿಲ್ಲ, ತೃತೀಯ ಭಾಷೆದು. ಈಗ ಆ ಕಾಲಘಟ್ಟ ಆ ಥರ ಬಂದಿದೆ. ಇದು ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದಂತಹ ಒಂದು ಸಂಗತಿ. ಇನ್ನು ವಲಸೆಗೆ ಸಂಬಂಧಿಸಿ ದ್ವಾರಕನಾಥ್ ಸರ್ ಭಾಳ ಚೆನ್ನಾಗಿ ಮಾತಾಡಿದಿರೋದು. ಸರ್, IT-BT ನಾವು ನೋಡಿ ಸುಮಾರು 15ರಿಂದ 18 ಲಕ್ಷ ಉದ್ಯೋಗಗಳು ಬೆಂಗಳೂರಿನಲ್ಲಿ, ಸುಮಾರು 15 ಲಕ್ಷ ಉದ್ಯೋಗಗಳು IT ಕ್ಷೇತ್ರದಲ್ಲಿದೆ. IT ಆ್ಯಂಡ್ IT ರಿಲೇಟೆಡ್ ಇನ್ನೂ ಜಾಸ್ತಿ ಇದೆ. ಟ್ಯಾಕ್ಸಿಗಳು ಅವೆಲ್ಲ ಸುಮಾರು 40,000 ಟ್ಯಾಕ್ಸಿಗಳು ಬರೀ ಈ ಉದ್ಯಮಗಳ ಸಲುವಾಗಿ ಓಡಾಡ್ತಾ ಇದೆ. 35,000 ಟ್ಯಾಕ್ಸಿಗಳು ಏರ್ಪೋರ್ಟಿಗೆ ಓಡಾಡ್ತಾ ಇದೆ. ಬೆಂಗಳೂರಿನ ಆರ್ಥಿಕತೆಗೆ ಸಂಬಂಧಿಸಿ ನಾನು ಹೇಳ್ತಾ ಇದ್ದೆ. ಇನ್ಫೋಸಿಸ್ನ ವಾರ್ಷಿಕ ಮಹಾಸಭೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಪತ್ರಕರ್ತನಾಗಿ ಅವ್ರದ್ದು. ಆವಾಗ ಇದೇ ಪ್ರಶ್ನೆಯನ್ನು ಒಂದು ಸಲ ನಾರಾಯಣ ಮೂರ್ತಿಯವ್ರ ಮುಂದೆನೇ ರೈಸ್ ಮಾಡಿದೆ ನಾನು. ನೀವು ನಿಮ್ಮ ಇನ್ಫೋಸಿಸ್ ಕಂಪನಿನಲ್ಲಿ ಒಟ್ಟು ಎಷ್ಟು ಮಂದಿ ಉದ್ಯೋಗಿಗಳಿದ್ದಾರೆ, ಇದರಲ್ಲಿ ಕನ್ನಡಿಗರ ಸಂಖ್ಯೆ ಎಷ್ಟು ಹೇಳಿ ಅಂತ ಹೇಳಿ. ಅವಾಗ ಮೋಹನ್ ದಾಸ್ ಪೈ ಅವರು ಅದನ್ನು ಬಹಳ ಗಂಭೀರವಾಗಿ ತಗೊಂಡದನ್ನಿಲ್ಲ, ಅದನ್ನೆಲ್ಲ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ, ನಾವು ಲೆಕ್ಕ ಹಾಕಿಲ್ಲ ನಾವು ಅಂತ ಹೇಳಿದರು. ನಾನು ಹೇಳಿದೆ, ಅಲ್ರಿ ನಿಮ್ಮದು IT ಕಂಪನಿ, ಕಂಪ್ಯೂಟರ್ ಒಂದು ಬಟನ್ ಒತ್ತಿದರೆ ಬರುತ್ತೆ ನಿಮಗೆ ಲೆಕ್ಕ, ಅದನ್ನು ಲೆಕ್ಕ ಹಾಕೋದಕ್ಕೆ ಏನು ದೊಡ್ಡ ಕೆಲಸ ಇದೆ. ನೀವು ಮನಸ್ಸು ಮಾಡಿದರೆ ಅರ್ಧ ಗಂಟೆಯಲ್ಲಿ ನಮಗೆ ಪತ್ರಕರ್ತರಿಗೆ ಮಾಹಿತಿ ಕೊಡ್ಬೋದು. ನಿಮಗೆ ಅದು ಇದಿಲ್ಲ, ಮನಸ್ಸಿಲ್ಲ ನಿಮಗೆ ಆ ಮಾಹಿತಿ ಕೊಡೋದಕ್ಕೆ, ನೀವು ಅದನ್ನು ಅಡಗಿಸಿಡ್ಲಿಕ್ಕೆ ನೋಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಸಾಫ್ಟ್ವೇರ್ ಕಂಪನಿಗಳಿಗೆ ಸರ್ 300 ಎಕರೆ 400 ಎಕರೆ ಮೈಸೂರಲ್ಲಿ, ಮಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ ಏನು ಸಾಫ್ಟ್ವೇರ್ ಲಾರಿನಲ್ಲಿ ತೊಗೊಂಬಂದು ಹೊತ್ಕೊಂಡು ಬರ್ತಾರೆ ಸರ್ 400 ಎಕರೆ ಜಾಗ ಕೊಡೋದಕ್ಕೆ. ಒಂದು ಕಂಪ್ಯೂಟರ್ ಒಳಗಡೆ ಬಂದುಬಿಡುತ್ತೆ ಅದು ಸಾಫ್ಟ್ವೇರ್ಗಳೆಲ್ಲ. ನಾವು ಕೊಟ್ಟಿರೋದು, ನಮ್ಮ ಸರ್ಕಾರ ಕೊಟ್ಟಿರೋ ನೀರು, ಉಚಿತ ಕಡಿಮೆ ದರದಲ್ಲಿ ಸ್ಥಳ, ಉಚಿತ ವಿದ್ಯುತ್ತು ಎಲ್ಲವನ್ನು ಕೊಟ್ಟು ನಾವು ಟ್ಯಾಕ್ಸ್ ಫ್ರೀ, ಹೌದು, GST ಇಲ್ಲ ಬೇರೆ, ಇದೆಲ್ಲವನ್ನು ಕೊಟ್ಟು ನಾವು ಅವರು ಕನ್ನಡಿಗರು ಎಷ್ಟು ಮಂದಿ ಉದ್ಯೋಗದಲ್ಲಿದ್ದಾರೆ ಅನ್ನುವಂಥ ಪ್ರಾಥಮಿಕ ಅಂಕಿ ಸಂಖ್ಯೆಯನ್ನು ಕೂಡ ಕೊಡಲಿಕ್ಕೆ ತಯಾರಿಲ್ಲ ಅವರು. ಹಾಗಿರುವಾಗ ಎಷ್ಟು ಮಂದಿ ಉದ್ಯೋಗ ಕೊಟ್ಟಿರ್ಬೋದು ಅವರು? ಈ ವಲಸೆ ನೀತಿಗೆ ಸಂಬಂಧಿಸಿ ನಾವು ಈ ಕನ್ನಡದ ಯೋಜನೆಯನ್ನು ಮಾಡುವಾಗ ಇದಕ್ಕೆ ಸಂಬಂಧಿಸಿ ಸಾಕಷ್ಟು ವಿಚಾರಗಳನ್ನು ನಾವು ಇದರಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ.
ಇದು ಎರಡನೇದು. ಒಂದೇ ಒಂದು ಅಂಶ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಭಾಳ ಮಂದಿ ಮಾತಾಡೋರು ಇನ್ನೂ ಇದ್ದಾರೆ. ವಲಸೆ ನೀತಿಗೆ ಸಂಬಂಧಿಸಿ ಈಗ ಎಷ್ಟು ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ತಿದ್ದೀವಿ ಅನ್ನೋದು ಕೂಡ ಸರ್ಕಾರಕ್ಕೆ ಗೊತ್ತಿಲ್ಲ. ನಾನು ತುಂಬ ಅಂಕಿಅಂಶಗಳನ್ನು ಇದಕ್ಕೆ ಸಂಬಂಧಿಸಿ ಹುಡುಕಾಡಿದೆ. ನಾನು ಕರ್ನಾಟಕ ಕೈಗಾರಿಕಾ ನೀತಿ 2025-30ರಲ್ಲಿ 2030ರೊಳಗೆ 20 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇನ್ನು GMನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ 10.27 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಬರುತ್ತದೆ, 6 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವರು. 2025-26ರಲ್ಲಿ ಸಿಂಗಲ್ ವಿಂಡೋ ಪ್ರಾಜೆಕ್ಟ್ 98,000 ಉದ್ಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ MSME ಸ್ಮಾಲ್ ಆ್ಯಂಡ್ ಮಿಡಿಕಲ್ ಸಣ್ಣ ಮತ್ತು ಮಧ್ಯಮ ಒಂದು ಹಂತದ ಕೈಗಾರಿಕೆಗಳಿದೆಯಲ್ಲ, ಆ ಕೈಗಾರಿಕೆಗಳಲ್ಲಿ ನಿಜಕ್ಕೂ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇರೋದು ಅಲ್ಲಿ ಮಾತ್ರ ಇವತ್ತು. ಬೇರೆ ಯಾವುದೇ ರೀತಿಯ ಈ ಥರದ ದೊಡ್ಡ ಕಾರ್ಖಾನೆಗಳಿರ್ಬೋದು, ದೊಡ್ಡ ಇದರ ಸಂಬಳದ ಉದ್ಯೋಗಗಳಿರ್ಬೋದು, ಅಲ್ಲೆಲ್ಲ ಕನ್ನಡಿಗರಿಗೆ ದೊಡ್ಡ ವಂಚನೆ ನಡೀತಾ ಇದೆ. ಹಾಗಾಗಿ ವಲಸೆ ನೀತಿಗೆ ಸಂಬಂಧಿಸಿ ಬಹಳ ಮುಖ್ಯವಾಗಿ ಸರ್ಕಾರ ನಮ್ಮ ನಾವೇನು ಈ ಯೋಜನೆ ಅಂತ ರೂಪಿಸ್ತೀವಿ ಅಥವಾ ನೀತಿ ಅಂತ ರೂಪಿಸ್ತೀವಿ, ಅದಕ್ಕೆ ಸಂಬಂಧಿಸಿ ಅದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂತ ಹೇಳ್ತಾ, ಇನ್ನೊಂದು ಯಾರೋ ಪ್ರಸ್ತಾಪ ಮಾಡಿದ್ರದ್ದು ಬ್ಯಾಂಕ್ಗಳಿಗೆ ಸಂಬಂಧಿಸಿ ಬಹಳ ಮುಖ್ಯವಾದದ್ದು ಸರ್. ಅದು ಉತ್ತರ ಭಾರತದ ಒಂದು ದಬ್ಬಾಳಿಕೆ ದಕ್ಷಿಣದ ಮೇಲೆ ರಾಜಪ್ಪ ಅವರು ಅದನ್ನು ನಮೂದಿಸಿದ್ರು. ಅದು ಬಹಳ ಮುಖ್ಯವಾದಂಥ ಸಂಗತಿ. ಅದು ನೀವು ಏನಾದರೂ ಮಾಡಿ ಆ ಬ್ಯಾಂಕ್ಗಳಿಗೆ ಪದೇ ಪದೇ ಭೇಟಿ ಕೊಡುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು. ಅದನ್ನು ಅತ್ಯಂತ ಕನ್ನಡ ವಿರೋಧಿಯಾದಂಥ ವಾತಾವರಣ ಅಲ್ಲಿದೆ. ಯಾವುದೇ ಫಾರ್ಮ್ಗಳಿರ್ಬೋದು, ಚಲನ್ಗಳಿರ್ಬೋದು, ಆ ಕನ್ನಡನ ಓದಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಸಣ್ಣ ಇದರಲ್ಲಿ ಬರೀತಾರೆ. ಮತ್ತು ಮಾತಾಡಲಿಕ್ಕೆ ಕನ್ನಡ ಮಾತಾಡೋರು ಯಾರೂ ಇಲ್ಲ ಅಲ್ಲಿ. ಈಗ ಆ ಥರದ ಪರಿಸ್ಥಿತಿ ಆಗಿದೆ. ಸಿಬ್ಬಂದಿಗಳಿಗೆ ಕನ್ನಡ ಬರೋದೇ ಇಲ್ಲ ಅದಕ್ಕೆ. ಸೊ ಇಷ್ಟು ವಿಷಯಗಳನ್ನು ನಾವು ಈ ನೀತಿ ಮತ್ತು ನಮ್ಮ ಯೋಜನೆಗಳಲ್ಲಿ ನಾವು ಒಳವಡಿಸ್ಬೇಕು ಅಂತೇಳಿ ಹೇಳ್ತಾ, 2 ಭಾಷೆಯ ನೀತಿ ಭಾಳ ಮುಖ್ಯವಾಗಿ ಆಗಬೇಕಾದ್ದು. ನನ್ನ ಮನೆ ಮಾತು ಬ್ಯಾರಿ, ನನ್ನ ಮಾತೃಭಾಷೆ ಬ್ಯಾರಿ, ಆದರೆ ಆತ್ಮದ ಭಾಷೆ ಕನ್ನಡ ಇವತ್ತು ಬಹಳ ಮುಖ್ಯವಾಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ.